MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಗ್ರಹಣದ ವೇಳೆಯೂ ಚಿದಂಬರನಿಗೆ ವಿಶೇಷವಾದಂತಹ ಪೂಜೆ. ರಾಯರ ಶಾಖಾ ಮಠದಲ್ಲೂ ಶಾಂತಿ ಹೋಮ, ಹೊಂಡದಲ್ಲಿ ನೀರಲ್ಲಿ ಧ್ಯಾನ ಜಪ ತಪ, ಕೋಲಾರದಲ್ಲಿ ತುಂತುರು ಮಳೆ, ಮೋಡದ ಮರೆಯಲ್ಲಿ ಮರೆಯಾದ ಚಂದಿರ. ಗ್ರಹಣದ ವೇಳೆಯೂ ಊಟ ಸವಿದ ಪ್ರಗತಿಪರರು. ಇದೆಲ್ಲವನ್ನು ನೋಡೋಣ ಗ್ರಹಣ ಪೂಜೆ ನ್ಯೂಸ್ ಟಾಪ್ನಲ್ಲಿ. ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ವಿಜಯಪುರ ನಗರದ ಚಿದಂಬರೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಹೋಮ ಹವನ ಜಲಾಭಿಷೇಕ ಅರ್ಪಿಸಲಾಯಿತು. ಚಂದ್ರಗ್ರಹಣ ಆರಂಭವಾದ ಬಳಿಕ ಆರಂಭವಾದ ಪೂಜಾ ಕೈಂಕರ್ಯ ಗ್ರಹಣ ಮುಕ್ತಾಯದವರೆಗೂ ನಡೆಯಿತು. ಅರ್ಚಕ ಸಚಿನ್ ಭಟ್ ಜೋಶಿ ಮತ್ತು ಮಂಜುನಾಥ್ ಭಟ್ ಜೋಶಿ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ನಡೆದವು. ಗ್ರಹಣ ಹಿನ್ನೆಲೆಯಲ್ಲಿ ರಾಯರ ಶಾಖಾ ಮಠದಲ್ಲಿ ಶಾಂತಿ ಹೋಮ ನಡೆಯಿತು. ರಾಯಚೂರಿನ ಜವಾಹರ ನಗರದಲ್ಲಿ ಶಾಖಾ ಮಠದಲ್ಲಿ ಗ್ರಹಣ ಶಾಂತಿ ಹೋಮ ನಡೆಸಲಾಯಿತು. ಗ್ರಹಣ ದೋಷಗಳ ಪರಿಹಾರಕ್ಕಾಗಿ ಭಕ್ತರಿಂದ ಜಪತಪ ಮಾಡಿದ್ರು. ಚಂದ್ರಗ್ರಹಣ ಪ್ರಯುಕ್ತ ಮಹಾಕೂಟದ ಪುಷ್ಕರಣಿಯಲ್ಲಿ ಧ್ಯಾನ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಮಹಾಕೂಟದ ಪುಷ್ಕರಣಿ ಹೊಂಡದಲ್ಲಿ ನೀರಿನಲ್ಲಿ ಸಾವಿರಾರು ಜನರು ಮತ್ತು ಸಾಧು ಸಂತರು ಧ್ಯಾನ ಜಪತಪ ಮಾಡಿದ್ರು. ಗೋಕರ್ಣದಲ್ಲಿ ಆತ್ಮಲಿಂಗ ದರ್ಶನಕ್ಕಾಗಿ ದೇವಸ್ಥಾನ ತೆರೆಯಲಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ಆತ್ಮಲಿಂಗ ಸ್ಪರ್ಶಿಸಿ ಭಕ್ತಾದಿಗಳು ದರ್ಶನ ಪಡೆದರು. ಮಧ್ಯರಾತ್ರಿ 1:26ರವರೆಗೆ ಆತ್ಮಲಿಂಗದ ಸ್ಪರ್ಶಕ್ಕೆ ಅವಕಾಶ ನೀಡಲಾಗಿತ್ತು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಕೋಣ ಚಪ್ಪಳಿಯಲ್ಲಿ ದೇವಸ್ಥಾನದಲ್ಲಿ ಭಜನೆ ನಡೆಯಿತು. ಚಂದ್ರಗ್ರಹಣ ಹಿನ್ನೆಲೆ ಗ್ರಾಮಸ್ಥರು ಲೋಕದ ಒಳಿತಿಗಾಗಿ ಭಜನೆ ನಡೆಸಿದ್ರು. ಕೋಲಾರದಲ್ಲಿ ಗ್ರಹಣ ವೀಕ್ಷಣೆಗೆ ಕಾದವರಿಗೆ ನಿರಾಸೆಯಾಗಿತ್ತು. ರಾತ್ರಿ 9:30ರಿಂದಲೂ ಮೋಡ ಮುಸುಕಿದ ವಾತಾವರಣವಿದ್ದು ಅಲ್ಲಲ್ಲಿ ತುಂತುರು ಮಳೆಯಾಗಿದೆ. ಹೀಗಾಗಿ ಮೋಡದ ಮರೆಯಲ್ಲಿ ಚಂದ್ರ ಮರೆಯಾಗಿದ್ದ. ಚಂದ್ರಗ್ರಹಣಕ್ಕೂ ಮುನ್ನವೇ ಮಂತ್ರಗಳ ಪಠಣ ನಡೆಯಿತು. ಗದಗ ನಗರದ ಐತಿಹಾಸಿಕ ಶ್ರೀ ತ್ರಿಕೂಟೇಶ್ವರ ದೇವಸ್ಥಾನ ಮತ್ತು ಗಜಾನನ ದೇವಸ್ಥಾನದಲ್ಲಿ ಮಂತ್ರ ಪಠಣ ಮಾಡಲಾಯಿತು. ಮೃತ್ಯುಂಜಯ ಮಂತ್ರ ಮತ್ತು ಲಲಿತಾ ಸಹಸ್ರನಾಮ ಜಪ, ಮಹಿಳೆಯರು ಸೇರಿದಂತೆ ಲಲಿತಾ ಸಹಸ್ರನಾಮ ಜಪ ಮಾಡಿದ್ರು. ಬೆಂಗಳೂರಿನ ಟೌನ್ ಹಾಲ್ ಎದುರು ಗ್ರಹಣದ ವೇಳೆಗೆ ಪ್ರಗತಿಪರರು ಪ್ರತಿಭಟನೆ ನಡೆಸಿ ಆಹಾರ ಸೇವಿಸಿದ್ರು. ಈ ವೇಳೆ ಮಾತನಾಡಿದ ಬಿಟಿ ಲಲಿತಾ ನಾಯಕ್, ಗ್ರಹಣ ಅನ್ನೋದನ್ನ ವೈಜ್ಞಾನಿಕ ರೀತಿಯಲ್ಲಿ ನೋಡಬೇಕು. ಗ್ರಹಣ ಅನ್ನೋದು ಪ್ರಕೃತಿಯ ಒಂದು ವಿಸ್ಮಯ ಅಷ್ಟೇ. ಊಟ ತಿಂಡಿ ಮಾಡಬಾರದು ಅನ್ನೋದು ಮೂಢನಂಬಿಕೆ. ಗಣಪತಿ ಕೂರಿಸೋ ಬದಲು ದೊಡ್ಡ ಮಡಿಕೆ ಇಡಬೇಕು. ಅದು ಗಣಪತಿಯ ಹೊಟ್ಟೆ ರೀತಿ. ಅದರಲ್ಲಿ ಹಣ ಸಂಗ್ರಹಿಸಿ ಬಡವರಿಗೆ ದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ವಿಭಿನ್ನವಾಗಿ ನಡಿಬೇಕು ಅನ್ನೋ ಹಠ ಏನಿಲ್ಲ. ಇದೊಂದು ಮೌಢ್ಯ ಅಂತ ನಮಗೆ ಗೊತ್ತಾದ ಮೇಲೆ ವಿಜ್ಞಾನ ಏನು ಹೇಳುತ್ತೆ ಆ ವಿಜ್ಞಾನದ ಪ್ರಕಾರ ನಡೀತಾ ಇದೆ. ಯಾವಾಗಲೂ ಪುರೋಹಿತಶಾಹಿಗಳು ತಮ್ಮ ಲಾಭಕ್ಕೆ ಹೇಳ್ತಾರೆ, ವಿಜ್ಞಾನಿಗಳು ಜನರ ಲಾಭಕ್ಕೆ ಹೇಳ್ತಾರೆ. ಈ ದೇಶ ಈ ಸಮಾಜ ಮುಂದುವರಿಬೇಕಂದ್ರೆ ನಾವು ವಿಜ್ಞಾನದ ಮೊರೆ ಹೋಗಬೇಕಾಗತ್ತೆ. ಆ ಥರ ಮೂಢದಿಂದ ಹೊರಗೆ ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇದನ್ನು ಏರ್ಪಾಡು ಮಾಡಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.